ದಾಳಿಗೆ ಪ್ರತ್ಯುತ್ತರ ಕೊಡುವಲ್ಲಿ ನಮ್ಮ ಭಾರತೀಯ ಸೇನೆ ಸಕ್ಸಸ್ ಆಗಿದೆ. ಅದು ಕೂಡ ಆಪರೇಷನ್ ಸಿಂಧೂರದ ಹೆಸರಲ್ಲಿ 9 ಉಗ್ರರ ನೆಲೆಗಳು 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡೋ ಮೂಲಕ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರ ಕೊಟ್ಟಿದೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರವನ್ನ ನಮ್ಮ ಭಾರತ ತೀರಿಸಿಕೊಂಡಿದೆ. ಬಹಳ ಹೆಮ್ಮೆಯಿಂದ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ನಾಗರಿಕರು ಕೂಡ ಎದೆ ತಟ್ಟಿ ಹೇಳ್ತಿದ್ದಾರೆ, ಭಾರತದಲ್ಲಿ ಹುಟ್ಟಿದಕ್ಕೂ ಕೂಡ ಸಾರ್ಥಕ ಆಗಿದೆ ನಮ್ಮ ಜೀವನ ಅಂತ. ಕಾರಣ 26 ಜನ ಅಮಾಯಕರ ಜೀವ ಹೋಯ್ತಲ್ಲ. ಮೋಸ್ಟ್ಲಿ ಕೆಲವರು ಇದನ್ನ ವಿರೋಧ ಮಾಡಬಹುದು. ಕಲ್ಮಾ ಓದಕ್ ಬರುತ್ತಾ ನಿಮಗೆಲ್ಲ? ಕಲ್ಮಾ ಓದಕ್ ಬರಲ್ವಾ? ಅಲ್ಲೇ ಗುಂಡಿಟ್ಟು ಮಟಾಶ್ ಮಾಡಿದ್ರಲ್ಲ 26 ಜನ ನಮ್ಮ ಭಾರತೀಯರನ್ನ, 26 ಜನ ಅಮಾಯಕರನ್ನ. ಅವರ ಕಣ್ಣು ಮುಂದೆಯೇ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರಲ್ಲ ಉಗ್ರರು. ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ. ಒನ್ಸ್ ಅಗೇನ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ, ನಮ್ಮ ಯುದ್ಧ ಪಾಕಿಸ್ತಾನದ ವಿರುದ್ಧ ಅಲ್ಲ, ಬದಲಾಗಿ ಭಯೋತ್ಪಾದಕತನ ಮಟ್ಟ ಹಾಕೋ ನಿಟ್ಟಿನಲ್ಲಿ ನಮ್ಮ ದಾಳಿ ಮುಂದುವರಿತಾ ಇದೆ. ಉಗ್ರರ ನೆಲೆಗಟ್ಟುಗಳನ್ನ ಧ್ವಂಸ ಮಾಡೋ ಮೂಲಕ ಯಾವ ದೇಶಕ್ಕೆ ಈ ಉಗ್ರ ಚಟುವಟಿಕೆಗಳು ಮಾರಕನೋ ಅದನ್ನ ಮಟ್ಟ ಹಾಕುವಲ್ಲಿ ನಮ್ಮ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿದೆ. ಪ್ರಮುಖವಾಗಿ 25 ಕ್ಷಿಪಣಿಗಳ ನಿರಂತರ ದಾಳಿಯಾಗಿದೆ. ಆ ಮೂಲಕ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ. ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ 9 ಉಗ್ರ ನೆಲೆಗಳು ಅಂತ. ಪ್ರಮುಖವಾಗಿ 2 ಉಗ್ರ ಸಂಘಟನೆಗಳು ನಾವು ಗಮನಿಸಬೇಕು. ಜೈಷ್ ಎ ಮೊಹಮ್ಮದ್, ಮತ್ತೊಂದು ಲಷ್ಕರ್ ಎ ತೊಯ್ಬಾ. ಭಾರತದಲ್ಲಿ ಅತಿ ಹೆಚ್ಚು ಉಗ್ರರ ದಾಳಿಯಾದಂತಹ ಸಂದರ್ಭದಲ್ಲಿ ಅದರ ರೂವಾರಿ, ಅದರ ಮಾಸ್ಟರ್ ಮೈಂಡ್ ಆದಂತಹ 2 ಉಗ್ರ ಸಂಘಟನೆಗಳ ನೆಲೆಯನ್ನೇ ಧ್ವಂಸ ಮಾಡಲಾಗಿದೆ. ಮತ್ತೊಂದ್ಸಾರಿ ರಿಪೀಟ್ ಮಾಡ್ತೀನಿ, ನಿಮ್ಗೆ ಕಲ್ಮಾ ಓದಕ್ ಬರುತ್ತಾ? ಕಲ್ಮಾ ಬರಲ್ಲ ಅಂದ ತಕ್ಷಣ ಗುಂಡಿಡ್ತಲ್ಲ ಉಗ್ರರು. ಆ ಕಲ್ಮಾ ಹೇಳಿ ಕೊಡ್ತಾ ಇದ್ದಂತ ಜಾಗವನ್ನ, ಆ ನೆಲೆಗಳನ್ನ ನಮ್ಮ ಭಾರತೀಯ ಸೇನೆ ಉಡೀಸ್ ಮಾಡಿದೆ, ಧ್ವಂಸ ಮಾಡಿದೆ ಅನ್ನೋದು ಭಾರತೀಯರ ಪಾಲಿಗೆ ಬಹಳ ಹೆಮ್ಮೆಯ ವಿಚಾರ. ಸೊ ದೃಶ್ಯ ನೋಡ್ತಾ ಇದ್ವಲ್ಲ, ಇದೆಲ್ಲವೂ ಕೂಡ ನಿನ್ನೆ ಆಗಿರುವಂತಹ ಕಾರ್ಯಾಚರಣೆ, ಮಿಡ್ ನೈಟ್ ಆಪರೇಷನ್ ನ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮೋಸ್ಟ್ಲಿ ಈ ದೃಶ್ಯಗಳನ್ನ ನೋಡಿದ ಬಳಿಕ 26 ಜನ ಅಮಾಯಕರ ಜೀವ ಹೋಯ್ತಲ್ಲ, ಅವರ ಕುಟುಂಬಸ್ಥರಿಗೆ ತಕ್ಕ ಮಟ್ಟಿಗೆ ಸಮಾಧಾನ. ನಿನ್ನೆಯಿಂದಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ವಿ, ಸೇನೆಯಲ್ಲಿ ಕೆಲಸ ಮಾಡಿ ಈ ಉಗ್ರರ ಚಟುವಟಿಕೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಯುದ್ಧ ಆದಂತಹ ಸಂದರ್ಭದಲ್ಲಿ, ಹೋರಾಟಗಳಾದಂತಹ ಸಂದರ್ಭದಲ್ಲಿ, ಗುಂಡಿನ ಚಕಮಕಿಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವಂತಹ ನಮ್ಮ ಯೋಧರು ಸಾವಿಗೀಡಾದ್ರೆ ಅವರನ್ನ ಹುತಾತ್ಮರು ಅಂತ ಕರಿತೀವಿ. ಆದ್ರೆ ಉಗ್ರರ ದಾಳಿಗೆ 26 ಜನ ಸಾಮಾನ್ಯ ನಾಗರಿಕರು ಜೀವ ಹೋಯ್ತಲ್ಲ, ಅವರು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಹುತಾತ್ಮರು. ಆ ಹುತಾತ್ಮರಿಗೆ ಸಂಬಂಧಪಟ್ಟಂತೆ ಈಗ ಪ್ರತ್ಯುತ್ತರವನ್ನ ನಮ್ಮ ಭಾರತೀಯ ಸೇನೆ ಕೂಡ ಕೊಟ್ಟಿದೆ.